ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾನು 8th ಸ್ಟ್ಯಾಂಡರ್ಡ್ ನ ಸೆಕೆಂಡ್ ಚಾಪ್ಟರ್ ಲೀನಿಯರ್ ಈಕ್ವೇಷನ್ಸ್ ಇನ್ ಒನ್ ವೇರಿಯಬಲ್ ಅಲ್ಲಿ ಬರುವ ಎಕ್ಸರ್ಸೈಸ್ 2.1 ಪ್ರಾಬ್ಲಮ್ಸ್ ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ ನಿಮಗೆ. ಅದಕ್ಕೂ ಮುಂಚೆ ನಿಮಗೆ ಗೊತ್ತಿರಬೇಕು ಲೀನಿಯರ್ ಈಕ್ವೇಷನ್ ಅಂದ್ರೆ ಏನು ಅಂತ. ಸೊ ಲೀನಿಯರ್ ಈಕ್ವೇಷನ್ ಅಂದ್ರೆ ಏನು? ಲೀನಿಯರ್ ಈಕ್ವೇಷನ್ ಇಟ್ ವಿಲ್ ಹ್ಯಾವ್ an equality symbol, equality sign will be there. So for example 2x plus 3 is equal to 7. Okay na? ಇದರಲ್ಲಿ ಈಕ್ವಾಲಿಟಿ ಸೈನ್ ಇದೆ. ಸೊ ಅಂಡ್ ಇಟ್ ಈಸ್ ಹ್ಯಾವಿಂಗ್ ಒನ್ ವೇರಿಯಬಲ್ ದಟ್ ಈಸ್ ಎಕ್ಸ್ ಅಲ್ವಾ. ದಿಸ್ ಇಸ್ ಅನ್ ಆಲ್ಜಿಬ್ರಿಕ್ ಈಕ್ವೇಶನ್. ಇದರಲ್ಲಿ ಈಕ್ವಾಲಿಟಿ ಸೈನ್ ಇದೆ. ಓಕೆನಾ? ಈಕ್ವಾಲಿಟಿ ಸೈನ್ ಇರೋದ್ರಿಂದ ಇದು ಈಕ್ವೇಶನ್ ಆಗುತ್ತೆ. ಜೊತೆಗೆ ಇದರಲ್ಲಿ ಒನ್ ವೇರಿಯಬಲ್ ಇದೆ. ಯಾವ್ದು ವೇರಿಯಬಲ್? ಎಕ್ಸ್. ಸೊ ದಿಸ್ ಈಸ್ ದ ಲೀನಿಯರ್ ಈಕ್ವೇಶನ್ ಇನ್ ಒನ್ ವೇರಿಯಬಲ್. ಯಾಕೆ ಇದನ್ನ ಲೀನಿಯರ್ ಈಕ್ವೇಶನ್ ಅಂತ ಕರೀತಾರೆ? ಸಿ ಇನ್ ದ ಈಕ್ವೇಶನ್ for the variable for that power, if it is 1 x to the power, so ಅದು ಬೇರೆ ಯಾವ್ದೋ ವೇರಿಯಬಲ್ ಇರುತ್ತೆ, ಆ ವೇರಿಯಬಲ್ ನ ಪವರ್ 1 ಆಗಿದ್ರೆ ನಾವು ಅದನ್ನ ಲೀನಿಯರ್ ಈಕ್ವೇಶನ್ ಅಂತ ಕರಿತೀವಿ. ಅಕಸ್ಮಾತ್ ಆ ವೇರಿಯಬಲ್ ನ ಪವರ್ 2 ಅಥವಾ ಬೇರೆ ಯಾವ್ದೋ ನಂಬರ್ ಆಗಿದ್ರೆ ಅವಾಗ ಅದು ಲೀನಿಯರ್ ಈಕ್ವೇಶನ್ ಆಗಲ್ಲ. ಸೊ ಯಾವಾಗ ಲೀನಿಯರ್ ಈಕ್ವೇಶನ್ ಆಗುತ್ತೆ? ಆ ವೇರಿಯಬಲ್ ನ ಪವರ್ 1 ಆಗಿರ್ಬೇಕು. ಓಕೆನಾ? ಸೊ ನಾವು ಅದನ್ನ ಆಕ್ಚುಲಿ ಮೆನ್ಷನ್ ಮಾಡಕ್ ಹೋಗಲ್ಲ. ಸೊ ಎಕ್ಸ್ ಅಂದ್ರೆ ಕೂಡ ಪವರ್ 1 ಇರುತ್ತೆ ಅಂತ ಅರ್ಥ ಅದು. ಸೊ ಯಾವಾಗ ವೇರಿಯಬಲ್ ಪವರ್ 1 ಇರುತ್ತೋ ಅದನ್ನ ಲೀನಿಯರ್ ಈಕ್ವೇಶನ್ ಅಂತ ಕರಿತೀವಿ. ಸೊ ಈಕ್ವೇಶನ್ ಅಲ್ಲಿ ಆ ರೈಟ್ ಸೈಡ್ ಪಾರ್ಟ್ ನ ನಾವು RHS ಅಂತ ಕರಿತೀವಿ, ರೈಟ್ ಹ್ಯಾಂಡ್ ಸೈಡ್, ಅಂಡ್ ಇದಿಷ್ಟು ಲೆಫ್ಟ್ ಹ್ಯಾಂಡ್ ಸೈಡ್ LHS ಅಂತ ಕರೀತಾರೆ. ಅಂಡ್ ದಿಸ್ ಈಸ್ ದ ವೇರಿಯಬಲ್. And this equation is called linear equation because for the variable the power is 1. Okay na? So idu ಈ ಚಾಪ್ಟರ್ ನೇಮ್ ನ ಅರ್ಥ. ಸೊ ಈ ಚಾಪ್ಟರ್ ಪೂರ್ತಿ ನಾವು ಈ ತರ ಲೀನಿಯರ್ ಈಕ್ವೇಶನ್ ವಿತ್ ಒನ್ ವೇರಿಯಬಲ್ ಈಕ್ವೇಶನ್ ಗಳನ್ನ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಸೊ ನಾನು ಇವಾಗ ಎಕ್ಸರ್ಸೈಸ್ 2.1 ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ತೋರಿಸ್ತೀನಿ. ಸೊ ಫಸ್ಟ್ ಪ್ರಾಬ್ಲಮ್ ಎಕ್ಸರ್ಸೈಸ್ 2.1 3x is equal to 2x plus 18. ಓಕೆನಾ? ಸೊ ಇದರಲ್ಲಿ ಈಕ್ವಲ್ ಸಿಂಬಲ್ ಈ ಕಡೆ ನಾನು ಅಂತ ಹೇಳಿದೆ LHS ಲೆಫ್ಟ್ ಹ್ಯಾಂಡ್ ಸೈಡ್, ಈಕ್ವಾಲಿಟಿ ಸೈನ್ ಈ ಕಡೆ ಇರೋದನ್ನ ಅಂತ ಹೇಳಿದ್ರೆ RHS ರೈಟ್ ಹ್ಯಾಂಡ್ ಸೈಡ್. ಓಕೆನಾ? ಸೊ ವೇರಿಯಬಲ್ ಯಾವ್ದು ಇದ್ರಲ್ಲಿ? ವೇರಿಯಬಲ್ x ಇದೆ. ಓಕೆ, ಸೊ ವಿ ಹ್ಯಾವ್ ಒನ್ ವೇರಿಯಬಲ್ ದಟ್ ಈಸ್ x. ಓಕೆ, ಸೊ ಇದು ಸಾಲ್ವ್ ಮಾಡುವಾಗ ನಾವೇನ್ ಮಾಡಬೇಕು? ವೇರಿಯಬಲ್ ಇರೋದನ್ನೆಲ್ಲ ಒನ್ ಸೈಡ್ ಅಲ್ಲಿ ಹಾಕ್ಬೇಕು, ಕಾನ್ಸ್ಟೆಂಟ್ ನಂಬರ್ ಇದಿರಲ್ಲ ಅದನ್ನ ಒನ್ ಸೈಡ್ ಅಲ್ಲಿ ಇಟ್ಕೋಬೇಕು. ಓಕೆನಾ? ಸೊ ಇವಾಗ ಇಲ್ಲಿ LHS ಅಲ್ಲಿ 3x ಇದೆ, RHS ಅಲ್ಲಿ 2x ಇದೆ. ಸೊ x ನೆಲ್ಲ ಒಂದ್ ಕಡೆ ಮಾಡ್ಕೋತೀನಿ, x ನೆಲ್ಲ LHS ಅಲ್ಲಿ ಇಟ್ಕೋತೀನಿ. ಸೊ LHS ಅಲ್ಲಿ 3x ಇದೆ ಅಂತ ಹಾಗೆ ಬರ್ದೆ, RHS ಅಲ್ಲಿ ಇರುವಂತ 2x ನ LHS ಕಡೆ ಹಾಕಿದಾಗ ಸೈನ್ ಚೇಂಜ್ ಆಗುತ್ತೆ. ಸೊ RHS ಅಲ್ಲಿ ಇದು ಪ್ಲಸ್ 2x ಇದೆಯಲ್ವಾ, ಅದನ್ನ LHS ಶಿಫ್ಟ್ ಮಾಡಿದಾಗ ಮೈನಸ್ ಸೈನ್ ಬರುತ್ತೆ. ಇಸ್ ಈಕ್ವಲ್ ಟು, ಸೊ RHS ಅಲ್ಲಿ ಇರುವಂತ 2x ನಾನು LHS ಗೆ ಹಾಕಿದ್ದೀನಿ. ಸೊ RHS ಅಲ್ಲಿ ಏನು ಉಳಿತು? 18 ಉಳಿತು. ಓಕೆ, ಸೊ ದೀಸ್ ಟು ಆರ್ ಲೈಕ್ ಟರ್ಮ್ಸ್ ಬಿಕಾಸ್ ದ ವೇರಿಯಬಲ್ ಇಸ್ x ಓನ್ಲಿ. ಸೊ ವೆನ್ ದೇರ್ ಇಸ್ ಲೈಕ್ ಟರ್ಮ್ ವಿ ಕ್ಯಾನ್ ಆಡ್ ಅಂಡ್ ವಿ ಕ್ಯಾನ್ ಸಬ್ಟ್ರಾಕ್ಟ್. ಓಕೆ, ನೌ 3 minus 2 ಏನಾಗುತ್ತೆ? 1. ಸೊ 1x. ಸೊ ಆ 1 ಅನ್ನ ಬರಿಬಹುದು, ಬರಿದಿದ್ರು ನಡೆಯುತ್ತೆ. ಸೊ 1 ಇದ್ದೇ ಇರುತ್ತೆ. ಇಸ್ ಈಕ್ವಲ್ ಟು RHS ಅಲ್ಲಿ ಉಳಿತು 18. ಸೊ x ಇಸ್ ಈಕ್ವಲ್ ಟು 18. ಓಕೆನಾ? ಸೊ ನಾವು ವೆರಿಫೈ ಮಾಡೋಣ. ಇದು ವೆರಿಫೈ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ನಾನು ನಿಮಗೆ ಅರ್ಥ ಆಗಲಿ ಅಂತ ವೆರಿಫಿಕೇಶನ್ ಮಾಡಿ ತೋರಿಸ್ತೀನಿ. ಸೊ ನಾವು ಇವಾಗ ಈ ಈಕ್ವೇಶನ್ ಅಲ್ಲಿ x ಜಾಗದಲ್ಲಿ 18 ಹಾಕ್ಬೇಕು. 18 ಹಾಕಿದಾಗ LHS RHS ಈಕ್ವಲ್ ಆಗ್ಬೇಕು. ಅವಾಗ ನಿಮಗೆ ಬಂದಿರೋ ವ್ಯಾಲ್ಯೂ ಕರೆಕ್ಟ್ ಇದೆ ಅಂತ ಅರ್ಥ. ಸೊ 3x ಅಂದ್ರೇನು? 3 into x. ಸೊ ಎಕ್ಸಾಕ್ಟ್ಲಿ 18 ಆಗ್ತೀನಿ. 3 into 18 is equal to 2 into again x ವ್ಯಾಲ್ಯೂ ಏನು? 18 plus 18. x ಜಾಗದಲ್ಲಿ 18 ಅಂದ್ರೆ plus 18. Now 18 3s are 54 is equal to 18 2s are 36 plus 18. ಸೊ 54 LHS ಅಲ್ಲಿ ಇದೆ, 36 plus 18 ನೀವು ಆಡ್ ಮಾಡಿದ್ರೆ 54 ಬರುತ್ತೆ. ಸೊ LHS is equal to RHS. ಸೊ
ನಿಮ್ಗೆ ಏನು ವ್ಯಾಲ್ಯೂ ಬಂತಲ್ಲ x is equal to 18, ದ ಆನ್ಸರ್ ಈಸ್ ಕರೆಕ್ಟ್. ಸೊ ಈ ವೆರಿಫಿಕೇಶನ್ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ನಾನು ಇದನ್ನ ಮಾಡಿದ್ದು. ಸೊ ಈ ಕ್ವೆಶನ್ ಏನು ಹೇಳುತ್ತೆ, ಎಕ್ಸ್ಗೆ ನಾವು ಯಾವುದೋ ಒಂದು ವ್ಯಾಲ್ಯೂ ಹಾಕಿದಾಗ ಸೊ LHS is equal to RHS ಆಗುತ್ತೆ. ಸೊ ಅದನ್ನ ಇಲ್ಲಿ ನಾವು ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. 5t minus 3 is equal to 3t minus 5. ಸೊ ಫಸ್ಟ್ ನಾವೇನ್ ಮಾಡಬೇಕು, ವೇರಿಯಬಲ್ನೆಲ್ಲ ಒಂದ್ ಕಡೆ ಹಾಕ್ಬೇಕು, ನಂಬರ್ಸ್ನೆಲ್ಲ ಇನ್ನೊಂದ್ ಕಡೆ ಹಾಕ್ಬೇಕು. ಓಕೆನಾ? ಸೊ LHS ಅಲ್ಲಿ ನಮ್ಗೆ ಯಾವ್ದಿದೆ, 5t ಇದೆ. RHS ಅಲ್ಲಿ ಏನಿದೆ, 3t ಇದೆ. ಓಕೆನಾ? ಸೊ LHS ಅಲ್ಲಿರೋ 5t ನ ಹಾಗೆ ಬರೀತೀನಿ, LHS ಅಲ್ಲೇ ಬರೀತೀನಿ. RHS ಅಲ್ಲಿರೋ 3t ನ ನಾನು LHS ಗೆ ಹಾಕ್ತೀನಿ. ಸೊ ಶಿಫ್ಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸೈನ್ಗಳು ಚೇಂಜ್ ಆಗುತ್ತೆ. ಸೊ ಇಲ್ಲೇನಿದೆ, ಪ್ಲಸ್ ಇದೆ. LHS ಗೆ ಬಂದ್ರೆ ಅದು -3t ಆಗುತ್ತೆ. ಓಕೆನಾ? ಸೊ ಇವಾಗ ಇಲ್ಲೊಂದು ನಂಬರ್ ಇದೆ, ಕಾನ್ಸ್ಟೆಂಟ್ ನಂಬರ್, ಇಲ್ಲೊಂದು ನಂಬರ್ ಇದೆ. ಸೊ ಇದನ್ನ RHS ಅಲ್ಲಿ ಹಾಗೆ ಇಡ್ತೀನಿ, ಬಟ್ ಈ ನಂಬರ್ನ ನಾನು RHS ಗೆ ಹಾಕ್ತೀನಿ. ಓಕೆನಾ? ಸೊ ವೇರಿಯಬಲ್ ಎಲ್ಲ ಒಂದ್ ಸೈಡ್ ಮಾಡ್ಕೊಂಡೆ, ಕಾನ್ಸ್ಟೆಂಟ್ ನಂಬರ್ಸ್ ಎಲ್ಲ ಇನ್ನೊಂದ್ ಕಡೆ ಆಗುತ್ತೆ. RHS ಅಲ್ಲಿ ಏನಿದೆ, -5 ಇದೆ. ಈ -3 RHS ಗೆ ಬಂದ್ರೆ ಸೈನ್ ಚೇಂಜ್ ಆಗುತ್ತೆ, ಸೊ +3 ಆಯ್ತು. ಓಕೆನಾ? ಸೊ ನಾವು ದೀಸ್ ಟು ಆರ್ ಲೈಕ್ ಟರ್ಮ್ಸ್ ಬಿಕಾಸ್ ವೇರಿಯಬಲ್ಸ್ ಆರ್ ಸೇಮ್. ಸೊ 5 ಅಲ್ಲಿ 3 ಹೋದ್ರೆ 5 - 3 is 2. 2t is equal to -5 + 3. ಸೊ ನಾನು ಅಡಿಷನ್ ಆಫ್ ಇಂಟಿಜರ್ಸ್ ಮಾಡುವಾಗ ನಾನು ನಿಮ್ಗೆ ಹೇಳಿದ್ದೆ, ಡೌಟ್ ಇದ್ರೆ ನೀವು ಅಡಿಷನ್ ಆಫ್ ಇಂಟಿಜರ್ಸ್ ಆ ಲಿಂಕ್ ನ ಓಪನ್ ಮಾಡಿ ನೋಡಿ. ಸೊ ಒಂದು ಪಾಸಿಟಿವ್ ಇಂಟಿಜರ್, ಒಂದು ನೆಗೆಟಿವ್ ಇಂಟಿಜರ್ ಇದ್ದಾಗ, ಪಾಸಿಟಿವ್ ಮತ್ತೆ ನೆಗೆಟಿವ್ ಇಂಟಿಜರ್ ಇದ್ದಾಗ ನಾವೇನ್ ಮಾಡಬೇಕು, ಗ್ರೇಟರ್ ನಂಬರ್ ಇಂದ ಸ್ಮಾಲರ್ ನಂಬರ್ ಸಬ್ಟ್ರಾಕ್ಟ್ ಮಾಡ್ತೀವಿ. ಸೊ 5 - 3 ಏನು, 2. ಗ್ರೇಟರ್ ನಂಬರ್ ಸ್ಮಾಲರ್ ಸಬ್ಟ್ರಾಕ್ಟ್ ಮಾಡಿದೆ. ಓಕೆನಾ? ಗ್ರೇಟರ್ ನಂಬರ್ ಸೈನ್ ಯಾವ್ದಿದೆ, ಮೈನಸ್ ಇದೆ. ಸೊ ಆನ್ಸರ್ ಈಸ್ -2. ಓಕೆನಾ? ಈಗ ನಮ್ಗೆ ಆ ವ್ಯಾಲ್ಯೂ ಸಿಗ್ತಾ, ನಮಗೆ ಬೇಕಿರೋದು ಟಿ ವ್ಯಾಲ್ಯೂ, 2t ವ್ಯಾಲ್ಯೂ ಅಲ್ಲ. ವಿ ಶುಡ್ ಫೈಂಡ್ ದ ವ್ಯಾಲ್ಯೂ ಆಫ್ t, ನಾಟ್ 2t. ಸೊ ಹಾಗಾದ್ರೆ ಈ 2 ಇದೆಯಲ್ಲ, ಇಲ್ಲಿ ಇದು 2 ಇವೆರಡರ ಮಧ್ಯೆ ಯಾವ ಆಪರೇಷನ್ ಇದೆ, ಪ್ರಾಡಕ್ಟ್ ಇದೆ, ಮಲ್ಟಿಪ್ಲಿಕೇಶನ್ ಇದೆ. ಸೊ ಯಾವಾಗ ಎರಡು ಒಂದು ವೇರಿಯಬಲ್ ಮತ್ತೆ ನಂಬರ್ನ ಮಧ್ಯೆ ಪ್ರಾಡಕ್ಟ್ ಇರುತ್ತೋ, ಸೊ ಆ ನಂಬರ್ನ ನಾವು ಶಿಫ್ಟ್ ಮಾಡಬೇಕು. ಯಾವ ಕಡೆಗೆ, RHS ಗೆ. RHS ಶಿಫ್ಟ್ ಮಾಡಿದಾಗ ಏನಾಗುತ್ತೆ, ಇಟ್ ವಿಲ್ ಗೋ ಟು ಡಿನಾಮಿನೇಟರ್. ಸೊ ಈ ಮಲ್ಟಿಪ್ಲೈ ಇರೋದು ಆ ಕಡೆ ಹೋದಾಗ ಡಿವಿಷನ್ ಆಗುತ್ತೆ. ಸೊ t is equal to RHS ಅಲ್ಲಿ ಇರೋದು ಹಾಗೆ ಬರೀತೀನಿ, -2. ಸೊ ಈ 2 ಇಲ್ಲಿ ಪ್ರಾಡಕ್ಟ್ ಆಗಿದೆ, RHS ಗೆ ಹಾಕಿದಾಗ ಡಿವೈಡ್ ಆಗುತ್ತೆ, ಡಿನಾಮಿನೇಟರ್ಗೆ ಹೋಗುತ್ತೆ. ಸೊ 2 ಬರುತ್ತೆ. ಓಕೆನಾ? ನಾವು ಕೆನ್ ವಿ ಸಿಂಪ್ಲಿಫೈ ದಿಸ್? So from 2 table we can simplify, right? So 2 ones are 2 ones are. So final answer is t is equal to -1. So in this way we can solve this type of problems. Okay.